ನಾನು ಇದರಲ್ಲಿ ಪ್ರೈಸ್ ಹಾಕಿಲ್ಲ, ಬಟ್ ಇದು ಪ್ರೈಸ್ ಬಂದು 4000 ಸಮಥಿಂಗ್ ಇದೆ. ಚಿಕನ್ ತರೋಣ ಅಂದ್ಬಿಟ್ಟು ಚಿಕನ್ ಅಂಗಡಿಗೆ ಬಂದಿದ್ದೀವಿ ನಾನು ನಮ್ಮಮ್ಮ. ಗ್ರೀನ್ ಚಿಕನ್ ಆಯಿತು, ಮರೆ ಬೇಯ್ಬೇಕಿನ್ನ. ಒಂದೇ ಬಿಟ್ಟು ಒಂದೇ ತಿಂತೀನಿ. ನಾನು ಲೆಮನ್ ಜ್ಯೂಸ್ ಮಾತ್ರ ಡೈಲಿ ಕುಡಿತೀನಿ, ನನಗಂತೂ ತುಂಬ ಅಂದರೆ ತುಂಬ ಫೇವ್ರೇಟು. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗತ್ತು ನಾನು ಒಂದು ಟೈಮ್ ಎಷ್ಟು 1 ಮಿನಿಟ್ 4 o'clockಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಜಸ್ಟ್ ಸ್ನಾನ ಮಾಡ್ಕೊಂಡು ಬಂದೆ. ಸೊ ಹೇರ್ ಡ್ರೈ ಮಾಡ್ಕೊಬೇಕು. ಆ್ಯಂಡ್ ಇವತ್ತು ನಾನು ಊಟಕ್ಕಿನ್ನೂ ಅಡುಗೆನೇನು ಮಾಡಿಲ್ಲ, ನಾನು ಚಿಕನ್ ಮಾಡೋಣ ಅಂದ್ಬಿಟ್ಟು ಬೆಳಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟು ಉಪ್ಪಿಟ್ಟು ಮಾಡಿದ್ದೆ. ಸೊ ಹೊಟ್ಟೆ ತುಂಬ ಹಸಿತಿತ್ತು ಅಂತ ಝೊಮ್ಯಾಟೋಲಿ ಸ್ವಲ್ಪ ಒಂದು ಕುಷ್ಕ ಮತ್ತು ವೆಜ್ ಚಿಕನ್ ರೋಲ್ನ ಆರ್ಡ್ರ್ ಮಾಡಿದ್ದೀನಿ. ಬಂದ ತಕ್ಷಣ ಊಟ ಮಾಡಿ ಸ್ವಲ್ಪ ಹೊತ್ತು ಮಲ್ಕೋಬೇಕು, ನಿಂತು ತುಂಬ ಬರ್ತಿದೆ. ಇವಾಗ ನಾನು ಹೇರ್ ಡ್ರೈ ಮಾಡಬೇಕು. ಹೇರ್ ಡ್ರೈ ಮಾಡೋಕ್ಕೆ ಮುಂಚೆ ನಾನು ಯೂಸ್ ಮಾಡ್ತೀನಿ ಇದೊಂದು ಸಿರಮ್ನ ಯೂಸ್ ಮಾಡ್ತೀನಿ, ಕೆರಾಟಿನ್ ಸಿರಮು. ಸೊ ಇದು ಸ್ವಲ್ಪ ಹೈ ಬಜೆಟ್ ಇದೆ, ಬಟ್ ಇದು ನನಗೆ ಯೂಸ್ಫುಲ್ ಆಗಿದೆ. ಸೊ ನಮ್ಮ ಹೇರ್ಗೆ ಯಾವುದೇ ಥರ, ಇವಾಗ ನಮ್ಮ ಒಂದು ಹೇರ್ ಡ್ರೈಯರ್ ಯೂಸ್ ಮಾಡ್ತೀವಿ ಅಂದರೆ ಯಾವುದೇ ಥರ ನಮ್ಮ ಹೇರ್ ಡ್ಯಾಮೇಜ್ ಆಗಬಾರ್ದು ಅಂದ್ಬಿಟ್ಟು ಇದನ್ನು ಯೂಸ್ ಮಾಡಬೇಕು ಸಿರಮು. ಆವಾಗ ನಿಮಗೆ ಹೇರ್ ಹೀಟಾಗಿ ಯಾವುದು ಡ್ಯಾಮೇಜ್ ಆಗೋಲ್ಲ. ಸೊ ಇದರಿಂದ ಹೇರ್ ಫಾಲ್ ಕೂಡ ಆಗೋಲ್ಲ. ಇದು ನಾನು ತಗೊಳ್ಳ ಪ್ರೈಸ್ ಬಂದು ನಾನು ಇದರಲ್ಲಿ ಪ್ರೈಸ್ ಹಾಕಿಲ್ಲ, ಬಟ್ ಇದು ಪ್ರೈಸ್ ಬಂದು 4000 ಸಮಥಿಂಗ್ ಇದೆ. ಸೊ ನಾನು ಯಾವ ಥರ ಯೂಸ್ ಮಾಡ್ತೀನಿ ಅಂದರೆ ಈ ಥರ ಒಂದು ಸ್ವಲ್ಪ ಡ್ರಾಪ್ಸ್ ತಗೋತೀನಿ ಅಷ್ಟೇ. ಎಷ್ಟೊಂದು ಸಿರಮ್ ಇದೆ, ಬಟ್ 2 ಸಿರಮ್ ಯೂಸ್ ಮಾಡ್ತೀನಿ. ಹೇರ್ ಡ್ರೈ ಮಾಡೋಕ್ಕೆ ಮುಂಚೆ ಈ ಸಿರಮ್ ಯೂಸ್ ಮಾಡ್ತೀನಿ. ಸೊ ನಾನು ಇಷ್ಟು ಸಿರಮ್ ತೊಗೊಂಡಿದ್ದೀನಿ. ಸೊ ಈ ಥರ ಮಾಡಿ ಈ ಥರ ಎಲ್ಲ ಅಪ್ಲೈ ಮಾಡ್ತೀನಿ ಹೇರ್ಗೆ. ಈಗ ಹೇರ್ ಡ್ರೈ ಮಾಡಿದ್ರೆ ಇವಾಗ ಯಾವುದೇ ಥರ ಹೇರ್ ಡ್ಯಾಮೇಜ್ ಆಗೋಲ್ಲ ನಮಗೆ. ಜಾಸ್ತಿ ಇಟ್ಕೊಳ್ಳಲ್ಲ, ಜಾಸ್ತಿ ಹೀಟ್ ಇಟ್ಕೊಳ್ಳಲ್ಲ. ಇದರಲ್ಲಿ ನಾನು 1 ಇಡ್ತೀನಿ, 0 ಇದು ಇಡ್ತಿದ್ದೀನಿ. ಹೇರ್ ಡ್ರೈ ಆಯಿತು. ನಾನು ಫುಲ್ ಹೇರ್ ಡ್ರೈ ಮಾಡಲ್ಲ, ಜಸ್ಟ್ ಒಂದು 40% ಅಷ್ಟು ಹೇರ್ ಡ್ರೈ ಮಾಡೋದು. ಹೊಟ್ಟೆ ಅಂತ ಸಿಕ್ಕಾಪಟ್ಟೆ ಹಸಿತೈತೆ, ಸಿಕ್ಕಾಪಟ್ಟೆ ಹೊಟ್ಟೆ ಹಸಿ. ನನಗೆ ತೋರ್ಸು ತೆಗ್ದು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ನಾನು ಇನ್ಮೇಲೆ. ನೀನೇ ಇಟ್ಬಿಟ್ಟು ದೇವ್ರ ಹತ್ರ. ನಾನು ಸ್ನಾನ ಮಾಡಿದೆ, ಕುಷ್ಕ ತಿಂದು. ಅಪ್ಪು ನನಗೆ ಕೊಡಮ್ಮ ಗೊಂಬೆ. ಯಾವ ಬೆಳೆ ಎರಡು ತಂದೈತಮ್ಮ ಗಣೇಶ. ಆ ಗೊಂಬೆ ತೋರ್ಸ ಅಪ್ಪು, ಗೊಂಬೆ ಇಲ್ಲಿ. ವಾವ್, ನಂದು ಕೊಡಮ್ಮ, ಕೊಡಮ್ಮ ಕಾರ್ ಕೊಡು ಆಯ್ತು. ನನಗೆ ಉಚ್ಚಿ ನಂಗೂ ಅದೇ ತರ ತಂದೈತೆ ಸೇಮ್. ಎಲ್ಲರಿಗೂ ಬೈತಾ ಇವನು. ಕೊಡು ಗೊಂಬೆ ನೋಡೋಣ. ಪೋಲಿವನು ಕುಬೇರಪ್ಪ. ನೀನು ಹೆಂಗ್ ಮೂಟೆ ಹೊತ್ತಿರೋದಕ್ಕೆ ಏನು ಎತ್ತಿರೋದು? ಪ್ಲೀಸ್ ಕಣೆ ಕೊಡೆ. ಅಮ್ಮ ಕೊಡಲ್ವಾ? ಅವನು ಹೇಳ್ತಾನೆ ನೋಡಮ್ಮ. ಹೆಸರೇನಮ್ಮ? ಅದ ಹೆಸರೇನು ಹೇಳಿ ಬೇಗ. ಹೇಳು ಹೆಸರೇನು ಹೇಳು. ಇದ್ರದ್ದು ಚಿನಿ ಇದು ಹೆಸರೇನಿದು? ಇದು ನೋಡು ಏನು ಹೆಸರು?
ತಿನ್ನಕ್ಕೆ ಅಂತಾನೆ ಉಟ್ಬಿಟ್ಟಿದ್ಯಲ್ವಾ? ನಮ್ಮನೇಲೆ ಇತ್ತಲ್ಲ ಅಲ್ವಾ, ಯಾವ ಥರ ತೋರ್ಸಿ ಯಾವ ಥರ ಲಾಡು. ಲಾಡು ತಿನ್ನಕ್ಕೆ ಅಂತಾನೆ ಉಟ್ಬಿಟ್ಟವಳೆ. ನಾವು ಹೋಗ್ಬೇಕು ಮಾ ಇದಕ್ಕೆ, ಅಂಗಳ ಪರಮೇಶ್ವರಿ ದೇವಸ್ಥಾನಕ್ಕೆ. ಅಂಗಳ ಪರಮೇಶ್ವರಿ ಕ್ಲೀನಾಗಿ ಆನ್ ಮಾಡು ಬಂಗಾರಿ. ಹೆಂಗ್ ಮಾಡೋದು ಆನು? ಆ ಕಡೆ ಅಲ್ಲಿ ಯಾವ್ದು ಮೇಲೆ ಅದು ಅಚ್ಚು ತೋರ್ಸೋಳು, ಅದು ಮಾಡು ಬಂಗಾರಿ. ಹಾ, ಗುಡ್ ಬಾಯ್. ಹಾ, ಇವ್ರಿರು ಬರುತ್ತೀರು. ಈಗ ನೋಡಿ ಅಚ್ಚು ಅಪ್ಪು ಬರ್ತಾರೆ ಫೋಟೋಲಿ. ಇರುಮಾ ಬರುತ್ತೆ. ಬೇಡ ನೋಡಿ, ಅಡುಗೆ ಮಾಡೋಣ ಮನೆಗೆ ಹೋಗೋಣ. ಓ ಅಪ್ಪು. ಯಾರದು? ಅಪ್ಪುನಾ? ಅದು ಪಪ್ಪುನಾ? ಪಪ್ಪು. ನಾನು ಯಾರು? ಯಾವಮ್ಮ ಹೆಸರು? ನೀನಮ್ಮ ಅನ್ಬೋದಲ್ಲ, ಅಮ್ಮನೇ ಅನ್ನು. ಯಾರ ಮೇಕೆ ಮೇ ಅಂತಾನೆ, ನೀನು ಅಮ್ಮ ಅಂತಾನೆ ಕರಿಬಹುದು. ಆಮೇಲೆ ಅನ್ನು ಯಾರಿದು? ಪುಪ್ಪುನಾ? ಇದ್ಯಾರು? ಆ ಕಡೆ ಇರೋದು ಯಾರು? ಅದ್ಯಾರು? ಯಾವಮ್ಮ? ಎಸ್, ಚಿಕನ್ ತರೋಣ ಅಂದ್ಬಿಟ್ಟು ಚಿಕನ್ ಅಂಗಡಿಗೆ ಬಂದಿದ್ದೀವಿ ನಾನು ನಮ್ಮಮ್ಮ. ನೋಡಿ, ಅಪ್ಪುಗೆ ಎದ್ದಿದ ತಕ್ಷಣ ಆರೆಂಜ್ ಕೊಡ್ಬೇಕಲ್ಲ. ಬಾಮ್ಮ ಕರ್ಕೊಳಚ್ಚು, ಮೇಲೆ ಕುಡಿಸಿ ಅವನ್ನ, ಮೇಲೆ ಕುಡಿಸಿ ಅಪ್ಪನ. ಆರೆಂಜ್ ಆರೆಂಜ್ ಬೇಕಾ ನಿಂಗೆ? ಇಷ್ಟು ಆರೆಂಜ್ ಅಂದ್ರೆ ನಿಂಗೆ? ಐ ಲವ್ ಯು ಮಾಡು ಎಲ್ರಿಗೂ. ಐ ಲವ್ ಯು ತೋರ್ಸು. ನೋಡ್ರಿ, ಇದನ್ನ ಅಪ್ಪು ಸ್ಟೈಲ್ ಅಂತಾರೆ. ಹಾರ್ಟ್ ಮಾ ಪಪ್ಪಿ ಬ್ಲೈಂಕಿಸ್ ಕೊಟ್ಬಿಡು ಎಲ್ರಿಗೂ. ನೋಡಿ ಗಾಯ್ಸ್, ಅಡಿಗೆ ಮಾಡ್ಬೇಕಾದ್ರೂ ನಾನು ಎತ್ಕೋಬೇಕು ಇನ್ನು. ಅಮ್ಮ 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 ಅನ್ಕೋಬೇಕು. ಗ್ರೀನ್ ಚಿಕನ್ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಚಿಕನ್ ರೆಡಿ ಇದೆ. ಸ್ಮೆಲ್ ರಾಜಾ, ಕೂಚೋಗ ಆಚೆ. ನೋಡ್ರಿ ಹಿಂಗೆ ಕೂಚೋಗ ಆಚೆ. ಕೂಚೋ. ಎಸ್, ಗ್ರೀನ್ ಚಿಕನ್ ಆಯಿತು, ಮರೆ ಬೇಯ್ಬೇಕಿನ್ನ. ಆ್ಯಂಡ್ ಇವಾಗ ರೈಸ್ಗೆ ಇಟ್ಟರು, ಮುಗಿದು ರೈಸ್ ಒಂದು ಮಾಡ್ರೆ. ಸೊ ನಮ್ಮಮ್ಮ ಅಲ್ಲಿ ಚಿಕನ್ ಸಾಂಬಾರು ಮುದ್ದೆ ಮಾಡಿದ್ದಾರೆ, ಕೊಟ್ಟು ಕಳಿಸ್ತಾರೆ. ನಾನು ಏನು ಚಿಕನ್ ಫ್ರೈ ಕೊಟ್ಟು ಕಳಿಸ್ತೀನಿ. ಊಟ ಮಾಡಿ ಹಚ್ಕೊಳ್ಳೋದು. ಸೊ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸೊ ದಯವಿಟ್ಟು ನನಗೆ ಹೀಗೆ ಸಪೋರ್ಟ್ ಮಾಡಿ. ನನಗೆ ಫಸ್ಟು ಅಂದರೆ ಇವಾಗ ಮೊದಲಿಗಿಂತ ನನಗೆ ವ್ಯೂಸೇ ಓಡ್ತಿಲ್ಲ. ಸೊ ಅದರಿಂದ ನಂಗೆ ವ್ಲಾಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಸೊ ಯಾವುದೇ ಕಾರಣಕ್ಕೂ ಹೋಗಿ ಕಳ್ಕೋಬಾರ್ದು ಅನ್ನೋ ಒಂದಿನ ರೀಸನ್ಗೆ ನಿಮ್ಮ ಮೇಲಿರೋ ನಂಬಿಕೆಯಿಂದ ಮತ್ತೆ ನನಗೆ ಸಪೋರ್ಟ್ ಸಿಗುತ್ತೆ ಅಂತ ಮತ್ತೆ ನಾನು ವ್ಲಾಗ್ಸ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಡೈಲಿ ವ್ಲಾಗ್ಸ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಯಾವ ಥರ ವ್ಲಾಗ್ಸ್ ಬೇಕೋ ನಾನು ಆದಷ್ಟು ಟ್ರೈ ಮಾಡ್ತೀನಿ. ಸೊ ದಯವಿಟ್ಟು ನನಗೆ ಈಗ ಸಪೋರ್ಟ್ ಮಾಡಿ. ಓಕೆ, ಅಡುಗೆ ಎಲ್ಲ ಮಾಡಾಯಿತು. ಸೊ ಈಗ ಊಟ ಮಾಡಬೇಕು ಇನ್ನೇನು. ಸೊ ನಾನಿವಾಗ ಪಪ್ಪಾಯ ನನಗಂತೂ ತುಂಬ ಫೇವ್ರೇಟು. ಪಪ್ಪಾಯ ಮತ್ತು ಒಂಡೆ ತಿಂತೀನಿ. ನಾನು ಲೆಮನ್ ಜ್ಯೂಸ್ ಮಾತ್ರ ಡೈಲಿ ಕುಡಿತೀನಿ. ನನಗಂತೂ ತುಂಬ ಫೇವ್ರೇಟು. ಸೊ ಡ್ರೈ ಫ್ರೂಟ್ಸು ಆಲ್ಮೋಸ್ಟ್ ನಾನು ಜಾಸ್ತಿ ಇವಾಗ ಹೊರಗಿಂದು ಫುಡ್ಡೆಲ್ಲ ಅಷ್ಟು ಅವಾಯ್ಡ್ ಮಾಡ್ತಾಯಿದ್ದೀನಿ. ಪಿಜ್ಜಾ, ಜಂಕ್ ಫುಡ್ಸ್ ಎಲ್ಲ ಅಷ್ಟು ಅವಾಯ್ಡ್ ಮಾಡ್ತಾಯಿದ್ದೀನಿ, ಜಾಸ್ತಿ ತೊಗೊತಾಯಿಲ್ಲ. ಅದ್ರ ಬದಲು ಡ್ರೈ ಫ್ರೂಟ್ಸು, ಲೆಮನ್ ಜ್ಯೂಸು, ಆರೆಂಜು, ಕ್ಯಾರೆಟು, ವೆಜಿಟೇಬಲ್ಸ್ ಎಲ್ಲ ಈ ಥರ ಜಾಸ್ತಿ ತೊಗೋತಾ ಇದ್ದೀನಿ. ಬಿಕಾಸ್ ಹೆಲ್ತ್ಗೂ ಒಳ್ಳೆಯದು, ಅದೇ ತುಂಬ ಬೆಸ್ಟ್ ಅನ್ನಿಸ್ತು. ಅದಕ್ಕೆಲ್ಲ ಅವಾಯ್ಡ್ ಮಾಡಿ ಇವಾಗ ಇದನ್ನ ಒಂದು ರೂಟೀನ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನ ಒಂದು ಸಪ್ರೇಟ್ ವ್ಲಾಗ್ ಬೇಕಂದ್ರೆ ನಾನು ಕಮೆಂಟಲ್ಲಿ ಮಾಡಿ. ನನ್ನ ಒಂದು ಡೈಲಿ ಫುಡ್ ರೂಟೀನ್ ಹೇಗಿರುತ್ತೆ. ಫುಡ್ ಮೀನ್ಸ್ ವೆಜಿಟೇಬಲ್ಸ್ ಏನು ತೊಗೊತೀನಿ, ಡ್ರೈ ಫ್ರೂಟ್ಸು, ವೆಜಿಟೇಬಲ್ಸು ಆ್ಯಂಡ್ ಫ್ರೂಟ್ಸ್ ಎಲ್ಲ ಏನು ತೊಗೊತೀನಿ ಅಂತ ನಾನು ನಿಮಗೆ ಅದೊಂದು ವ್ಲಾಗ್ ಸಪ್ರೇಟಾಗಿ ಮಾಡಾಕ್ತೀನಿ. ಸೊ ಈ ವಿಡಿಯೋನಿಗೆ ಏನು ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್, ಶೇರ್, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಕೀಪ್ ಸಪೋರ್ಟಿಂಗ್.